ನಮಸ್ಕಾರ ವಿದ್ಯಾರ್ಥಿಗಳೇ, ನಮ್ಮ ಚಾನಲ್ಗೆ ಸ್ವಾಗತ. ಈಗಾಗಲೇ ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರದ ವತಿಯಿಂದ ಮೊದಲನೇ ಸುತ್ತಿನ ಕೌನ್ಸಿಲಿಂಗ್ ಪ್ರಕ್ರಿಯೆ ಕಂಪ್ಲೀಟ್ ಆಗಿದ್ದು, ಎರಡನೇ ಸುತ್ತಿನ ಸಲುವಾಗಿ ಕಾಯ್ತಿರುವಂಥ ಅಭ್ಯರ್ಥಿಗಳಿಗೆ ಪ್ರತಿದಿನ ಕೂಡ ನಾವು ವೆಬ್ಸೈಟಲ್ಲಿ ಏನಾದರೂ ಒಂದು ಮಾಹಿತಿ ಬಂದಾಗ ಅದನ್ನು ಅಪ್ಡೇಟ್ ಮಾಡುವಂಥ ಕೆಲಸವನ್ನು ನಿಮ್ಮ ಜೊತೆಗೆ ಶೇರ್ ಮಾಡ್ಕೊಳ್ಳಲಾಗುತ್ತೆ. ಚಾನಲ್ಗೆ ಹೊಸಬರಾಗಿದ್ದರೆ ನಮ್ಮ ಚಿಕ್ಕದಂಥ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡೋದನ್ನು ಮರಿಬೇಡಿ. ನೋಡಿ, ಇವತ್ತು ತಾರೀಕು 6/8/2026 ಇವತ್ತಿನ ಅಪ್ಡೇಟ್ ಏನು ಬೆಳಕಿಗೆ ಬಂದಿದೆ ಅಂತಂದರೆ, ಇಲ್ಲಿ ನೋಡ್ತಾ ಇದ್ದೀರಿ ಸ್ಕ್ರೀನ್ ಒಳಗಡೆ ಎರಡನೇ ಸುತ್ತಿಗೆ ಸಂಬಂಧಿಸಿದಂತೆ ಫಾರ್ಮಸಿ ಅಭ್ಯರ್ಥಿಗಳಿಗೆ, ಫಾರ್ಮಸಿ ಕೋರ್ಸ್ಗಳನ್ನು ಮಾಡುವಂಥ ಅಭ್ಯರ್ಥಿಗಳಿಗೆ ಸೀಟ್ ಮೆಟ್ರಿಕ್ಸನ್ನು ಅಪ್ಡೇಟ್ ಮಾಡಿದ್ದಾರೆ. ಜೊತೆಗೆ ಫೀಸ್ ಸ್ಟ್ರಕ್ಚರನ್ನು ಕೂಡ ಅಪ್ಡೇಟ್ ಮಾಡಿದ್ದಾರೆ. ಹೌದು ಅಭ್ಯರ್ಥಿಗಳು, ಇವತ್ತು ತಾರೀಕು 6/8/2026 ಇವತ್ತು ಮಹತ್ತರವಾದಂಥ ಅಪ್ಡೇಟ್ ಮಾಡಿರುವಂಥದ್ದು ಫಾರ್ಮಸಿಸ್ಟ್ ವಿದ್ಯಾರ್ಥಿಗಳಿಗೆ, ಫಾರ್ಮಸಿ ಕೋರ್ಸ್ಗಳನ್ನು ಮಾಡುವಂಥ ಅಭ್ಯರ್ಥಿಗಳಿಗೆ ಈ ಒಂದು ಅಪ್ಡೇಟನ್ನು ಮಾಡಿರುವಂಥದ್ದು. ಅದನ್ನು ಬಿಟ್ಟರೆ ಮತ್ತು ಇಲ್ಲಿ ಯಾವುದೇ ಥರಂಥ ಅಪ್ಡೇಟ್ ಕೂಡ ಇರೋದಿಲ್ಲ. ನಾವು ಈಗ ಸೆಕೆಂಡ್ ರೌಂಡ್ ಕಡೆನೇ ಹೋಗ್ತಾ ಇದ್ದೀವಿ. ಬಿಕಾಸ್ ಆಫ್ ನೋಡಿ, ಹಿಂದೆ ಹೆಚ್ಚುವರಿ ಒಂದು ಅಪ್ಡೇಟ್ ಒಳಗಡೆ ಫಾರ್ಮಾ ಸೈನ್ಸ್ ಇರ್ಬೋದು, ಅಗ್ರಿಕಲ್ಚರು ಮತ್ತು ವೆಟರ್ನರಿ ಬಗ್ಗೆ ಸೀಟ್ ಮೆಟ್ರಿಕ್ಸನ್ನು ಅಪ್ಲೋಡ್ ಮಾಡಿದರು. ಈಗ ನೋಡಿದರೆ, ಇವತ್ತು ನೋಡಿದರೆ ಫಾರ್ಮಸಿಸ್ಟ್ ಅಭ್ಯರ್ಥಿಗಳಿಗೆ ಫಾರ್ಮಸಿ ಕೋರ್ಸ್ಗೆ ಸಂಬಂಧಿಸಿದಂಥ ಸೀಟ್ ಮೆಟ್ರಿಕ್ಸ್ ಅಪ್ಡೇಟ್ ಮಾಡಿದ್ದಾರೆ. ಹೀಗೆ ಪ್ರತಿದಿನ ಏನು ಮಾಡ್ತಾರೆ ಅಂದರೆ ಸ್ಟೆಪ್ ಬೈ ಸ್ಟೆಪ್ ಎಲ್ಲ ಕೋರ್ಸ್ಗಳನ್ನು ಇಲ್ಲಿ ಅಪ್ಡೇಟ್ ಮಾಡ್ತಾ ಹೋಗ್ತಾರೆ. ಒನ್ ಸೀಟ್ ಕಂಪ್ಲೀಟೆಡ್, ಯಾವಾಗ ಎಲ್ಲ ಕೋರ್ಸ್ಗಳದ್ದು ಸೀಟ್ ಮೆಟ್ರಿಕ್ಸ್ ಫುಲ್ಫಿಲ್ಮೆಂಟ್ ಆಗುತ್ತೆ ಅವತ್ತೇ ನಿಮಗೆ ಆಪ್ಷನ್ ಎಂಟ್ರಿ ಮಾಡಲಿಕ್ಕೆ ದಿನಾಂಕಗಳನ್ನು ಕೊಡ್ತಾರೆ. ಓಕೆ, ಸೊ ಈಗ ಅದರ ಜೊತೆಗೆ ನಮ್ಮ ನೀಟ್ ಅಭ್ಯರ್ಥಿಗಳಿಗೆ ಈಗಾಗಲೇ ಏನು ಮಾಡಿದ್ದಾರೆ ಅಂತಂದರೆ, ವೆರಿಫಿಕೇಷನ್ ಸ್ಲಿಪ್ನ ಡೌನ್ಲೋಡ್ ಮಾಡ್ಕೊಳ್ಳೋಕ್ಕೆ ನಿನ್ನೆ ದಿನಾಂಕದಂದೇ ಅಪ್ಡೇಟ್ ಮಾಡಿರುವಂಥದ್ದು. ಇದು ಕಂಬೈನ್ ಕೌನ್ಸಿಲಿಂಗ್ ಪ್ರಕ್ರಿಯೆ ಇರೋದರಿಂದ ನೀಟ್ ಮತ್ತು CET ಅಭ್ಯರ್ಥಿಗಳಿಗೆ ಅಟ್ ಎ ಟೈಮ್ ಕೌನ್ಸಿಲಿಂಗ್ ಪ್ರಕ್ರಿಯೆ ಆರಂಭ ಮಾಡಿದ್ರಿಂದ ಇದು ನೀಟು ಕೂಡ ಕನ್ಸಿಡರ್ ಆಗುತ್ತೆ, ಅದರ ಜೊತೆಗೆ CET ಅಭ್ಯರ್ಥಿಗಳು ಕೂಡ ಕನ್ಸಿಡರ್ ಆಗುತ್ತೆ. ಮತ್ತು ಈ ಥರದ ಏನಾದರೂ ಮಾಹಿತಿ ಹೊಸದೇನೋ ಅಪ್ಡೇಟ್ ಬಂದರೆ ನಿಮಗೆ ವಿಡಿಯೋ ಮುಖಾಂತರ ಶೇರ್ ಮಾಡ್ತೀನಿ. ಚಾನಲ್ಗೆ ಹೊಸಬರಾಗಿದೆ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡೋದನ್ನು ಮರಿ